ಓಂ ನಮಃ ಶಿವಾಯ ಶ್ರೀಮಾತ್ರೇ ನಮಃ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಪಂಚ ಮಹಾಪುರುಷ ಯೋಗಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಪಂಚ ಪುರುಷ ಯೋಗಗಳು ರಾಜಯೋಗದಷ್ಟೇ ಫಲಗಳನ್ನು ಕೊಡ್ತವೆ. ಈ 5 ಯೋಗಗಳಲ್ಲಿ ಒಂದು ಯೋಗ ಇದ್ದರೆ ಧನವಾನಾಗ್ತಾರೆ, 2 ಯೋಗ ಇದ್ದರೆ ಭಾಗ್ಯಶಾಲಿ ಆಗ್ತಾರೆ, 3 ಯೋಗ ಇದ್ದರೆ ಒಂದು ರಾಜ್ಯದ ರಾಜನಾಗ್ತಾರೆ, 4 ಯೋಗಗಳಿದ್ದರೆ ಒಂದು ದೇಶದ ಸಾಮ್ರಾಟನಾಗ್ತಾನೆ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳಿದೆ. ಈ ಒಂದೊಂದು ಯೋಗವು ಅದ್ಭುತವಾದ ಫಲಗಳನ್ನ ಕೊಡ್ತವೆ. ಹಾಗೆ ಯಾರಿಗಾದರೂ ಸರಿ ನಿಮ್ಮಲ್ಲಿ ಈ 5 ಯೋಗಗಳಲ್ಲಿ ಒಂದು ಯೋಗ ಇದ್ದರೂ ಕೂಡ ನೀವು ಧನವಾನ್ ಆಗೋದ್ರಲ್ಲಿ, ನೀವು ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದನ್ನ ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ನೀವು ಜಾತಕವನ್ನು ತೋರಿಸಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಪುರುಷ ಯೋಗಗಳು ಹೇಗೆ ಏರ್ಪಡುತ್ತವೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಈ ಪಂಚಮಹಾಪುರುಷ ಯೋಗಗಳು ಮಂಗಳ ಗ್ರಹ, ಬುಧ ಗ್ರಹ, ಗುರುಗ್ರಹ, ಶುಕ್ರಗ್ರಹ, ಶನಿಗ್ರಹ ಈ 5 ಗ್ರಹಗಳಿಂದ ಈ ಯೋಗಗಳು ಉತ್ಪತ್ತಿಯಾಗ್ತವೆ. ಈ 5 ಗ್ರಹಗಳು ಲಗ್ನದಿಂದ 1, 4, 7, 10ನೇ ಭಾವಗಳಲ್ಲಿ ಸ್ಥಿತರಾಗಿ ಆ ಭಾವಗಳು ಸ್ವರಾಶಿ, ಉಚ್ಚರಾಶಿ, ಮೂಲ ತ್ರಿಕೋಣ ರಾಶಿಗಳಾಗಿದ್ದರೆ ಈ ಒಂದು ಯೋಗಗಳು ಪಂಚಮಹಾಪುರುಷ ಯೋಗಗಳು ಸೃಷ್ಟಿಯಾಗ್ತವೆ. ಮಂಗಳ ಗ್ರಹದಿಂದ ರುಚಿಕ ಯೋಗ, ಬುಧ ಗ್ರಹದಿಂದ ಭದ್ರಯೋಗ, ಗುರುಗ್ರಹದಿಂದ ಹಂಸಯೋಗ, ಹಾಗೆ ಶುಕ್ರ ಗ್ರಹದಿಂದ ಮಾಲವ್ಯ ಯೋಗ ಮತ್ತು ಶನಿಗ್ರಹದಿಂದ ಶಶಯೋಗ ಅಂತ 5 ಯೋಗಗಳು ಸೃಷ್ಟಿಯಾಗ್ತವೆ. ಅದರಿಂದ ಇದನ್ನು ಪಂಚಮಹಾಪುರುಷ ಯೋಗ ಅಂತ ಕರೀತಾರೆ. ಈಗ ಒಂದೊಂದೇ ಯೋಗಗಳು ಏನೇನು ಫಲಗಳನ್ನ ಕೊಡ್ತವೆ, ಅದು ನಿಮಗೆ ಹೇಗೆ ಎಫೆಕ್ಟನ್ನು ಕೊಡ್ತವೆ, ಅದರ ಫಲಗಳನ್ನು ನಾನು ತಿಳಿಸ್ಕೊಡ್ತೇನೆ. ನೋಡಿ, ರುಚಿಕ ಯೋಗ. ಈ ಯೋಗವು ಮಂಗಳ ಗ್ರಹದಿಂದ ಏರ್ಪಡುತ್ತೆ. ಮಂಗಳ ಗ್ರಹವು ಮೇಷರಾಶಿ, ವೃಶ್ಚಿಕ ರಾಶಿ ಅಥವಾ ಮಕರ ರಾಶಿಯಲ್ಲಿ ಸ್ಥಿತರಾಗಿ ಆ ಭಾವವು ಲಗ್ನಕ್ಕೆ 1, 4, 7, 10ನೇ ಭಾವವಾಗಿದ್ದರೆ ಈ ರುಚಿಕ ಯೋಗ ಏರ್ಪಡುತ್ತೆ. ರುಚಿಕ ಯೋಗ ಮಂಗಳ ಗ್ರಹ ಸೃಷ್ಟಿ ಮಾಡೋದ್ರಿಂದ ಈ ಯೋಗದಲ್ಲಿ ಯಾರು ಜನಿಸ್ತಾರೆ ಅವರು ತುಂಬ ಧೈರ್ಯವಂತರಾಗಿರ್ತಾರೆ, ಸಾಹಸವಂತರಾಗಿರ್ತಾರೆ. ಅವರಿಗೆ ಧೈರ್ಯ ಅನ್ನೋದು ಜನ್ಮದತ್ತವಾಗಿ ಬಂದಿರ್ತಾರೆ. ಮುಖ್ಯವಾಗಿ ರುಚಿಕ ಯೋಗದಲ್ಲಿ ಜನಿಸಿದವರು ಸೇನೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ರಕ್ಷಣಾ ವ್ಯವಸ್ಥೆ ಇಲಾಖೆಗಳಲ್ಲಿ, ಹಾಗೆಯಾಗಿ ಶಕ್ತಿಯನ್ನು ತೋರಿಸೋಂಥ, ಈಗ ಕುಸ್ತಿ ಇರ್ಬೋದು, ಹಾಗೆ ಸ್ಪೋರ್ಟ್ಸ್ ಇರ್ಬೋದು, ಈ ರೀತಿಯಾದ ಕ್ಷೇತ್ರಗಳಲ್ಲಿ ಈ ಜಾಸ್ತಿ ಇರ್ತಾರೆ. ಹಾಗೆ ಇವರಿಗೆ ದೇಹ ಸದೃಢವಾಗಿರುತ್ತಾರೆ, ತುಂಬ ಶಕ್ತಿಶಾಲಿಯಾಗಿರುತ್ತೆ, ಹಾಗೆ ಕೋಪನೂ ಜಾಸ್ತಿ ಬರುತ್ತೆ. ಯಾವುದೇ ಒಂದು ಕೆಲಸಕ್ಕೆ ಮುನ್ನುಗ್ಗಿ ಹೋಗ್ತಾರೆ, ಸ್ವಲ್ಪ ತಾಳ್ಮೆ ಕಡಿಮೆ ಅಂತ ಹೇಳ್ಬೋದು. ಹಾಗೆ ಇವರು ಯಾರಿಗೆ ಆದರೂ ಸಹಾಯ ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ನಾನಿದ್ದೀನಿ ಅಂತೇಳಿ ಮುಂದೆ ಹೋಗ್ತಾರೆ. ಇದು ಒಂದು ರುಚಿಕ ಯೋಗದ ಒಂದು ಫಲ. ಈ ರುಚಿಕ ಯೋಗ ನಿಮಗೆ ಫಲ ಹೇಗೆ ಸಿಗಬೇಕು ಅಂದರೆ, ಅದನ್ನು ನೀವು ಎಲ್ಲರೂ ಹೇಳ್ತಾರೆ, ಗುರುಗಳೇ ನನಗೂ ರುಚಿಕ ಯೋಗ ಇದೆ, ಭದ್ರ ಯೋಗ ಇದೆ, ಹಂಸ ಯೋಗ ಇದೆ, ಆದರೆ ಫಲಗಳು ಯಾವುದು ಬರ್ತಾ ಇಲ್ಲ, ನಾನು ಅಂದ್ಕೊಂಡಂಗೆ ಯಾವುದು ರಿಸಲ್ಟ್ ಸಿಗ್ತಾ ಇಲ್ಲ ಅಂತೇಳಿ ತುಂಬ ಜನ ಬಂದು ಕೇಳ್ತಾರೆ. ನೋಡಿ, ನೀವು ಯಾವುದೇ ಯೋಗಗಳಿದ್ರೂ ತಮ್ಮ ಜೀವಿತಾವಧಿಯಲ್ಲಿ ಅದು ಸೂಕ್ತ ಸಮಯದಲ್ಲಿ ಬರಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಭದ್ರಯೋಗ ಇದ್ದು ಬುಧ ದಶೆ ಅನ್ನೋದು ನೆಲೆ ಇಲ್ಲ ಅಂದರೆ ಆ ಯೋಗದ ಫಲ ನಿಮಗೆ ಸಿಗೋದಿಲ್ಲ. ಹಾಗಾಗಿ ನೀವು ಒಂದು ನುರಿತ ಜ್ಯೋತಿಷ್ಯರಲ್ಲಿ ನೀವು ಜಾತಕವನ್ನು ತೋರಿಸ್ಬಿಟ್ಟು ತಿಳ್ಕೊಳ್ಳಿ. ಹಾಗೆ ಸರಿಯಾದ ಒಂದು ಸಮಯ ನಿಮ್ಗೇನಾದ್ರು ಆ ದಶೆ ಬರ್ತಾ ಇದೆ ಅಂದರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಪ್ಲಾನೆಟರಿ ಸಿಗ್ನಿಫಿಷನ್ಸ್ ಸಂಬಂಧಪಟ್ಟಂತೆ ನೀವು ಕಾರ್ಯಕ್ಷೇತ್ರಗಳಲ್ಲಾಗ್ಬೋದು, ನೀವು ಕೆಲಸಗಳನ್ನಲ್ಲಿ ಮಾಡೋದ್ರಿಂದ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಈಗ ಎರಡನೇ ಯೋಗ ಭದ್ರಯೋಗ. ಈ ಭದ್ರಯೋಗವು ಬುಧಗ್ರಹದಿಂದ ಏರ್ಪಡುತ್ತೆ. ಬುಧಗ್ರಹವು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಹಾಗೆ ಸ್ಥಿತರಾಗಿ ಅಲ್ಲಿ ಉಚ್ಚರಾಗಿದ್ದರೆ, ಆ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿ ಉಚ್ಚರಾಗ್ತಾರೆ, ಮಿಥುನ ರಾಶಿ ಸ್ವಕ್ಷೇತ್ರ ಆಗುತ್ತೆ. ಈ ಭಾವಗಳು 1, 4, 7, 10ನೇ ಸ್ಥಾನ ಆಗಿದ್ದರೆ ಈ ಒಂದು ಭದ್ರಯೋಗ ಸೃಷ್ಟಿಯಾಗುತ್ತೆ. ಭದ್ರಯೋಗದಲ್ಲಿ ಜನಿಸಿದವರು ದೀರ್ಘಾಯಸ್ಸನ್ನು ಹೊಂದಿರ್ತಾರೆ, ವಾಕ್ಪಟುತ್ವವನ್ನು ಪಡೆದಿರ್ತಾರೆ. ಇವರ ಒಂದು ಮಾತಿನ ಚಾಕಚಕ್ಯತೆ ಹೇಗಿರುತ್ತೆ ಅಂದರೆ, ಯಾವುದೇ ಒಂದು ಸಭೆ ಸಮಾರಂಭ ಇರ್ಬೋದು, ಹಾಗೆ ಒಂದು ಸ್ಪರ್ಧೆ ಇರ್ಬೋದು, ಇವರ ವಿರುದ್ಧ ಯಾರೂ ಗೆಲ್ಲಿಕ್ಕಾಗಲ್ಲ. ಇವರ ಒಂದು ಮಾತಿನ ಚಾಕಚಕ್ಯತೆಯಿಂದ ಎಲ್ಲ ಜನರನ್ನು ಆಕರ್ಷಣೆ ಮಾಡ್ತಾರೆ.
ಹಾಗೆ ಎಲ್ಲ ಒಂದು ಚರ್ಚೆಗಳಲ್ಲಿ ಇವರು ಗೆಲ್ತಾರೆ. ಇವರಿಗೆ ಯಾವುದೇ ಒಂದು ಲಾಜಿಕ್ ಆಗಿ ಮಾತಾಡ್ತಾರೆ, ತುಂಬ ಟೆಕ್ನಿಕಲ್ ಆಗಿ ಈ ಭದ್ರಯೋಗ ಇರೋರು ಮಾತಾಡ್ತಾರೆ. ಹಾಗೆ ಪಾಂಡಿತ್ಯ ವಿದ್ವತ್ ಅನ್ನೋದು ಇವರಿಗೆ ಜನ್ಮದತ್ತವಾಗಿ ಬಂದಿರುತ್ತದೆ. ಹಾಗೆ ಇವರು ಹೆಚ್ಚಾಗಿ ಒಂದು CA ಅಕೌಂಟೆಂಟ್ ಇರ್ತಾರಲ್ಲ ಆ ಕ್ಷೇತ್ರಗಳಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ಹಾಗೆ ಒಂದು ಮಂತ್ರಿಮಂಡಲ ಇರುತ್ತಲ್ಲ ಕ್ಯಾಬಿನೆಟ್, ಆ ಒಂದು ಕ್ಷೇತ್ರಗಳಲ್ಲಿ ಇವರು ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಹಾಗೆ ಒಂದು ಯಾವುದು ಇಲ್ಲಿ ಲಾಜಿಕ್ ಟೆಕ್ನಿಕಲ್ ಬೇಕು, ಒಂದು ಈಗ ಒಬ್ಬ ನಾಯಕ ಇದ್ದರೆ ಆ ನಾಯಕರಿಗೆ ಒಂದು ಭಾಷಣ ಬರ್ಕೊಡೋರು, ಒಂದು ನಾಲೆಡ್ಜ್ನ ಬರ್ಕೊಡೋರು, ಒಂದು ಅನಲೈಸಿಸ್ ಮಾಡಿಕೊಂಡು ಹೇಗೆ ಆಗ್ಬೋದು ಅನ್ನೋ ತಿಳಿಸ್ಕೊಡೋದಕ್ಕೆ ಈ ಭದ್ರಯೋಗವರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. ಈ ಭದ್ರಯೋಗದಲ್ಲಿ ಜನಿಸಿದವ್ರಿಗೆ ಇನ್ನೊಂದು ವಿಶೇಷವಾಗಿ ಮಾತಿನಿಂದ ಹಣ ಗಳಿಸುವಂಥ ಒಂದು ಕೆಪಾಸಿಟಿ ಈ ಭದ್ರಯೋಗದವರಿಗೆ ಇರುತ್ತೆ. ಹಾಗೆ ಮೂರನೇ ಒಂದು ಪಂಚಮಹಾಪುರುಷ ಯೋಗದಲ್ಲಿ ಹಂಸಯೋಗವನ್ನು ನಾನು ತಿಳಿಸ್ಕೊಡ್ತೇನೆ. ಹಂಸಯೋಗ ಗುರುಗ್ರಹದಿಂದ ಸೃಷ್ಟಿಯಾಗುತ್ತೆ. ಗುರುಗ್ರಹವು ಧನಸು ರಾಶಿ, ಮೀನರಾಶಿ ಅಥವಾ ಕಟಕ ರಾಶಿಯಲ್ಲಿ ಸ್ಥಿತವಾಗಿ ಆ ಸ್ಥಾನಗಳು ಕೇಂದ್ರ ಸ್ಥಾನಗಳಾಗಿದ್ದರೆ 1ನೇ ಮನೆ, 4, 7, 10ನೇ ಮನೆ ಆಗಿದ್ದರೆ ಹಂಸಯೋಗ ಅನ್ನೋದು ಸೃಷ್ಟಿಯಾಗುತ್ತದೆ. ಹಂಸಯೋಗ ಇದು ಗುರುಗ್ರಹದಿಂದ ಏರ್ಪಡೋದ್ರಿಂದ ಈ ಯೋಗದಲ್ಲಿ ಜನಿಸಿದವರು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರ್ತಾರೆ, ಧಾರ್ಮಿಕ ವ್ಯಕ್ತಿಗಳಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ, ಒಂದು ಅದ್ಭುತ ಜ್ಞಾನವನ್ನು ಪಡೆದಿರ್ತಾರೆ. ವಿಶೇಷವಾದ ಜ್ಞಾನ ಇವರಿಗೆ ಜನ್ಮದತ್ತವಾಗಿ ಬಂದಿರ್ತಾರೆ. ಹಾಗೆ ಸಮಾಜದಲ್ಲಿ ಒಂದು ಶಿಸ್ತು ಪಾಲನೆ, ಗೈಡ್ಲೈನ್ಸ್ ರೂಪಿಸುವಲ್ಲಿ ಈ ಹಂಸಯೋಗ ಯಾರಿಗಿರುತ್ತೆ ಅವರು ಮೊದಲಿಗರಾಗಿರ್ತಾರೆ. ಹಾಗೆ ಇವರು ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಕಾನೂನು ಕ್ಷೇತ್ರಗಳಲ್ಲಿ, ಹಾಗೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ಹಾಗೆ ಹೆಚ್ಚು ಜ್ಞಾನ ಎಲ್ಲಿ ಬೇಕು, ಸಲಹೆಗಳು ಎಲ್ಲಿ ಬೇಕು, ಒಂದು ಗುರುವಿನ ಸ್ಥಾನ ಎಲ್ಲಿ ಬೇಕು, ಲೀಡರ್ಶಿಪ್ ಎಲ್ಲಿ ಬೇಕು, ಆ ಒಂದು ಸ್ಥಾನಗಳಲ್ಲಿ ಇವರು ಅಲಂಕೃತರಾಗಿರ್ತಾರೆ. ಆ ಒಂದು ಸ್ಥಾನಗಳಿಗೆ ಇವರು ಅಷ್ಟೇ ಗೌರವವನ್ನು ತಂದುಕೊಡ್ತಾರೆ. ಈ ಹಂಸಯೋಗದಲ್ಲಿ ಜನಿಸಿದವರಿಗೆ ಧನ, ಕನಕ, ವಾಹನ ಇವೆಲ್ಲವೂ ಬರುತ್ತದೆ. ಹಾಗೆ ಮೃಷ್ಟಾನ್ನ ಭೋಜನ ಪ್ರಿಯರಾಗಿರ್ತಾರೆ. ಇವರಿಗೆ ಧನ ಆಗಮನ ಚೆನ್ನಾಗಿ ಆಗುತ್ತೆ. ಏಕೆಂದರೆ ಜ್ಞಾನ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿನೂ ಬಂದೇ ಬರ್ತಾರೆ. ಹಾಗಾಗಿ ಹಂಸಯೋಗ ಇದ್ದವರಿಗೆ ಒಳ್ಳೆಯ ಧನಲಾಭ ಅನ್ನೋದು ಆಗುತ್ತೆ. ಅದೇ ರೀತಿ ನಾ ಹಿಂದೆ ಹೇಳಿದಂಗೆ ರುಚಿಕ ಯೋಗದವ್ರಿಗೆ ಬರಲ್ವಾ, ಭದ್ರಯೋಗದಲ್ಲಿ ಹುಟ್ಟೋರಿಗೆ ಸಿಗಲ್ವಾ ಅಂತಲ್ಲ, ಖಂಡಿತ ರುಚಿಕ ಯೋಗದಲ್ಲಿ ನಾನು ಏನು ಹೇಳಿದೆ, ಸೇನೆ, ಪೊಲೀಸು, ರಕ್ಷಣಾ ಇಲಾಖೆ, ಡಿಫೆನ್ಸ್ ಸಿಸ್ಟಮ್ಮು, ಈ ಥರ ರಕ್ಷಣೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ನಿಜವಾಗ್ಲೂ ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಧನ ಇರೋದ್ರಿಂದ ಧನವಾನ ಆಗೇ ಆಗ್ತಾರೆ. ಭದ್ರಯೋಗ ಅಂದರೆ ಒಂದು ಒಳ್ಳೊಳ್ಳೆ ವಾಕ್ಪಟುತ್ವ, ಪಾಂಡಿತ್ಯ, ವಿದ್ವತ್ ಇರೋದ್ರಿಂದ ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಉತ್ತಮವಾದ ಒಂದು ಸ್ಥಾನವನ್ನು ಅಲಂಕರಿಸೋದ್ರಿಂದ ಭದ್ರಯೋಗ ಜನಿಸಿದವರು ಸಹ ಹಣಕಾಸುವಂತರು, ಧನವಾನ್ ಆಗುತ್ತಾರೆ. ಹಾಗೆ 4ನೇ ಒಂದು ಯೋಗ ಮಾಲವ್ಯ ಯೋಗ. ಈ ಯೋಗವು ಶುಕ್ರ ಗ್ರಹದಿಂದ ಏರ್ಪಡುತ್ತೆ. ಶುಕ್ರ ಗ್ರಹವು ವೃಷಭ ರಾಶಿ, ತುಲಾರಾಶಿ, ಮೀನರಾಶಿ ಅಲ್ಲಿ ಸ್ಥಿತವಾಗಿ, ಈ 3 ಮನೆಯಲ್ಲಿ ಯಾವ್ದಾದ್ರು ಒಂದು ಮನೆಯಲ್ಲಿ ಸ್ಥಿತವಾಗಿ ಆ ಸ್ಥಾನವು 1, 4, 7, 10ನೇ ಸ್ಥಾನವಾಗಿದ್ದರೆ ಮಾಲವ್ಯ ಯೋಗ ಸೃಷ್ಟಿಯಾಗುತ್ತೆ. ಈ ಯೋಗದಲ್ಲಿ ಜನಿಸಿದವರು ತುಂಬ ಸುಂದರರಾಗಿರ್ತಾರೆ, ಸದೃಢ ದೇಹವನ್ನು ಹೊಂದಿರ್ತಾರೆ, ಉತ್ತಮ ಆಕರ್ಷಕ ಕಣ್ಣುಗಳನ್ನು ಹೊಂದಿರ್ತಾರೆ, ಹಾಗೆ ಒಳ್ಳೆಯ ಕೇಶವನ್ನು ಹೊಂದಿರ್ತಾರೆ. ಹಾಗೆ ಉತ್ತಮವಾದ ಒಂದು ಸ್ಟೈಲಿಶ್ ಆಟಿಟ್ಯೂಡ್ ಇರ್ಬೋದು, ಒಂದು ಸ್ಟೈಲಿಂಗ್ ಡ್ರೆಸ್ ಸೆನ್ಸ್ ಇರ್ಬೋದು, ಇವರು ಮಾಡ್ತಾರೆ. ಹಾಗೆ ಒಂದು ಪಾಂಡಿತ್ಯ, ವಿದ್ವತ್ ಅನ್ನೋದು ಇವರಿಗಿರುತ್ತೆ. ಹಾಗೆ ಕಲೆ, ನಾಟಕ, ನೃತ್ಯ ಈ ರೀತಿಯಾದ ಒಂದು ಕ್ಷೇತ್ರಗಳಲ್ಲಿ ಇವರ ಒಂದು ಪಾಂಡಿತ್ಯ ಇರ್ಬೋದು, ಇವರ ಒಂದು ಪ್ರಭಾವವನ್ನು ಇವರು ಮೂಡಿಸ್ತಾರೆ. ಮಾಲವ್ಯಯವರಿಗೆ ಗೃಹ, ವಾಹನ, ಸಮೃದ್ಧಿ, ಸಂಪತ್ತು ಇವೆಲ್ಲವೂ ಹರಿದು ಬರುತ್ತದೆ. ಈ ಯೋಗ ಹರಿದು ಬರಬೇಕು ಅಂದರೆ ಶುಕ್ರ ಗ್ರಹದ ದಶೆ ಬರಬೇಕು. ಅದಕ್ಕೆ ಹೇಳ್ತಾರೆ ಶುಕ್ರ ದಶೆ ಬಂತು, ಇವರಿಗೆ ಶುಕ್ರ ದಶೆ ನಡೀತಾ ಇದೆ ಅಂತ. ಶುಕ್ರ ದಶೆ ಬಂದು ಈ ರೀತಿಯಾದ ಮಾಲವ್ಯ ಯೋಗವಿದ್ದು ಒಂದು ಆ ಯೋಗ ಒಂದು ಸರಿಯಾದ ಸೂಕ್ತ ಸಮಯದಲ್ಲಿ ಬಂತು ಅಂತೇಳಿದರೆ ಆ ದಶೆ ಆ ವ್ಯಕ್ತಿನ ಬಾಟಮಿಂದ ತಗೊಂಡೋಗಿ ಟಾಪ್ವರೆಗೂ ಕೂರಿಸಿಬಿಡುತ್ತೆ. ಆ ವ್ಯಕ್ತಿ ಎಲ್ಲೋ ಹೋಗ್ತಾರೆ. ಹಾಗಾಗಿ ಆ ದಶೆಯಲ್ಲಿ ಮನೆ, ಆಸ್ತಿ, ಅಂತಸ್ತು, ಒಡವೆ ಎಲ್ಲವೂ ಬರುತ್ತೆ. ಗೌರವ, ಸನ್ಮಾನಗಳು ಎಲ್ಲವೂ ಸಿಗ್ತಾ ಹೋಗುತ್ತೆ. ಸೊ ಹಂಗಾಗಿ ಆ ಶುಕ್ರ ದಶೆಗೆ ಅಷ್ಟೊಂದು ಪ್ರಭಾವ, ಅಷ್ಟೊಂದು ಮಾನ್ಯತೆ ಅನ್ನೋದಿದೆ. ಹಾಗೆ ಕೊನೆಯದಾಗಿ ಶನಿಗ್ರಹದಿಂದ ಶಶಯೋಗ ಏರ್ಪಡುತ್ತೆ. ಶನಿಗ್ರಹವು ಮಕರ, ಕುಂಭ ಅಥವಾ ತುಲಾರಾಶಿಯಲ್ಲಿ ಸ್ಥಿತರಾಗಿ ಆ ಸ್ಥಾನಗಳು ಲಗ್ನದಿಂದ ಕೇಂದ್ರ ಸ್ಥಾನಗಳಾಗಿದ್ದರೆ 1, 4, 7, 10ನೇ ಸ್ಥಾನಗಳಾಗಿದ್ದರೆ ಶಶಯೋಗ ಏರ್ಪಡುತ್ತೆ.
ಶನಿಯಿಂದ ಶಶಯೋಗ ಏರ್ಪಡೋದ್ರಿಂದ ಈ ಯೋಗದಲ್ಲಿ ಜನಿಸಿದವರು ಮುಖ್ಯವಾಗಿ ಒಂದು ಗ್ರಾಮ ಅಥವಾ ಪಟ್ಟಣದ ಒಂದು ಮುಖ್ಯಸ್ಥರಾಗಿರ್ತಾರೆ. ಅಂದರೆ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು, ಗ್ರಾಮ ಪಂಚಾಯತಿ ಅಲ್ಲಿ ಗೆದ್ದಿರೋರಾಗಿರ್ಬೋದು, ಹಾಗೆ ಕಾರ್ಮಿಕ ಮುಖಂಡರಾಗಿರ್ತಾರೆ. ಒಂದು ಕಾರ್ಮಿಕ ಸಂಘಗಳು ಏನೇನಿರುತ್ತೆ, ಯೂನಿಯನ್ಗಳು ಏನಿರುತ್ತೆ, ಆ ಯೂನಿಯನ್ಗಳಲ್ಲಿ ಒಂದು ಮುಂದಾಳತ್ವವನ್ನು ಇವರು ವಹಿಸ್ಕೊತಾರೆ. ಹಾಗೆ ಸಮಾಜದಲ್ಲಿ ಒಂದು ಲೇಬರ್ ಗ್ರೇಡ್ ಏನಿರುತ್ತೆ, ಒಂದು ಕೆಳವರ್ಗದ ಮಟ್ಟದ ನಾಯಕರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ಇವರಿಗೆ ಪ್ರೊಫೆಷನಲ್ಲಿ ಒಂದು ವೃತ್ತಿ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಸಿಗುತ್ತೆ. ಹಾಗೆ ಎನಿ ಟೈಮ್ ಇವರಿಗೆ ಕೆಲಸ ಇರುತ್ತೆ. ಶಶಯೋಗ ಜನಿಸಿದವರು ಮೇಯರ್ವರೆಗೂ ಆಗ್ಬೋದು. ಹಾಗೆ ಒಂದು ಸಂಸ್ಥೆಯಲ್ಲಿ ಅತಿ ಹೆಚ್ಚಾಗಿ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಹಾಗಾಗಿ ಇವರಿಗೆ ಪ್ರೊಫೆಷನ್ ಇರ್ಬೋದು, ಕೆಲಸ ಇರ್ಬೋದು, ಅಥವಾ ವ್ಯಾಪಾರ ಕ್ಷೇತ್ರ ಕಡಿಮೆ. ವ್ಯಾಪಾರ ಮಾಡಿದ್ರೂ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳ ವ್ಯಾಪಾರ ಮಾಡೋದ್ರಿಂದ ಕಬ್ಬಿಣಕ್ಕೆ ಸಂಬಂಧಪಟ್ಟ ಮಿಷನರೀಸ್ ಇರ್ಬೋದು, ಫ್ಯಾಕ್ಟ್ರೀಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ಸ್ ಇರ್ಬೋದು, ವಾಹನಗಳಿರ್ಬೋದು, ಈ ಥರದ ಮಾಡೋದ್ರಿಂದ ಆ ಯೋಗಕ್ಕೆ ಸೂಟಬಲ್ ಆಗಿ ಕರ್ಮಸ್ಥಾನದಲ್ಲಿ ಯಾರಿರ್ತಾರೆ, ಕರ್ಮಾಧಿಪತಿ ಯಾರಿರ್ತಾರೆ, ಅದಕ್ಕೆ ಸೂಟಬಲ್ ಆಗಿ ಅದು ಕಾಂಬಿನೇಷನ್ ಸರಿಯಾಗಿ ಬಂದರೆ ಇವರು ವ್ಯಾಪಾರ ಸಮೇತ ಮಾಡ್ಬೋದು. ಮತ್ತು ಅದಕ್ಕೆ ಸೂಕ್ತವಾದಂಥ ಕೆಲಸವನ್ನು ಇವರು ಮಾಡ್ತಾರೆ. ಹಾಗೆ ಶನಿಯು ಯಾರಿಗೆ ಶಶಯೋಗದಲ್ಲಿ ಜನಿಸಿರ್ತಾರೆ ಅವರಿಗೆ ಆದಷ್ಟು ಸ್ವಲ್ಪ ನಿಧಾನವಾಗಿ ಗ್ರೋತ್ ಸಿಗುತ್ತೆ, ಲೇಟಾಗಿ ಗ್ರೋತ್ ಸಿಗುತ್ತೆ. ಏಕೆಂದರೆ ಶನಿ ನಿಧಾನ ಗ್ರಹ, ಯಾವುದೇನು ನಿಧಾನವಾಗಿ ಮಾಡ್ತಾರೆ. ನಂತರ ಸಾಕಷ್ಟು ಟೈಮ್ ಇದೆ, ಆರಾಮಾಗಿ ಮಾಡೋಣ, ಯಾಕೆ ಅರ್ಜೆಂಟು. ಹಾಗೆ ತಾಳ್ಮೆ ಅನ್ನೋದು ಇವ್ರಿಗಿರುತ್ತೆ. ಹಾಗೆ ಇವರು ಸಹ ದೀರ್ಘಾಯುವನ್ನು ಹೊಂದ್ತಾರೆ. ಈ 5 ಯೋಗಗಳಲ್ಲಿ ಯಾವುದಾದ್ರೂ 1-2 ಯೋಗ ಇದ್ದರೆ ಅವ್ರು ಖಂಡಿತ ಒಂದು ರಾಜನಾಗ ಲೆವೆಲ್ಗೆ ಅಥವಾ ಒಂದು ಜಿಲ್ಲೆ MLA MP ಲೆವೆಲ್ಲು, ಪಂಚಾಯತ್ ಈ ಲೆವೆಲಿಗೆ ಖಂಡಿತ ಬೆಳೀತಾರೆ. ನಮ್ಮ ಪುರಾಣಗಳು ತಗೊಂಡ್ರೆ ನಮ್ಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮರಿಗೆ ಈ ರೀತಿ 3 ಯೋಗಗಳಿತ್ತು. ರುಚಿಕ ಯೋಗ, ಶಶಯೋಗ, ಹಾಗೆ ಹಂಸಯೋಗಗಳು ಇತ್ತು. ಕಟಕ ರಾಶಿ ಕಟಕ ಲಗ್ನದಲ್ಲಿ ಜನಿಸಿದವರಿಗೆ ಹಂಸಯೋಗ ಇತ್ತು. ಮಂಗಳಗ್ರಹ ಸಪ್ತಮದಲ್ಲಿದ್ದರು, ಅವರಿಗೆ ರುಚಿಕ ಯೋಗ ಇತ್ತು. ಹಾಗೆ ಶನಿಯು ಕೇಂದ್ರದಲ್ಲಿ 4ನೇ ಮನೆಯಲ್ಲಿದ್ದರು, ಶಶಯೋಗ ಸೃಷ್ಟಿಯಾಗಿತ್ತು. ಹಾಗಾಗಿ ಅವರು ಒಂದು ಇಡೀ ಭೂಮಂಡಲವನ್ನು ಅವರು ಆಳ್ವಿಕೆ ಮಾಡಿದರು. ಅದಕ್ಕೆ ಅದೇ ರೀತಿ ವನವಾಸ, ಇದಕ್ಕೆಲ್ಲ ಬೇರೆ ಬೇರೆ ಕಾಂಬಿನೇಷನ್ ಬರುತ್ತೆ. ಆ ರೀತಿಯಾಗಿ ಅವರು ಮಾಡಿದರು. ಹಾಗೆ ಕೃಷ್ಣನ ಜಾತಕ ಈ ಯೋಗಗಳಿಲ್ಲ, ಅದರಲ್ಲಿ ರಾಜಯೋಗಗಳು ಜಾಸ್ತಿ ಇದೆ. ನರೇಂದ್ರ ಮೋದಿಯವರ ಜಾತಕದಲ್ಲೂ ರುಚಿಕ ಯೋಗ ಇದೆ. ಹಂಗಾಗಿ ಅವರಿಗೆ ಯಾವುದೇ ರೀತಿಯಾದ ಒಂದು ನಿರ್ಧಾರ ತಳದಲ್ಲಿ ಧೈರ್ಯ ಜಾಸ್ತಿ, ಒಂದು ನಾಯಕತ್ವ ಗುಣ ಅವರಿಗೆ ಜನ್ಮದತ್ತವಾಗಿ ಬಂದಿರುತ್ತೆ. ಈ ಸುಮಾರು ಉದಾಹರಣೆಗಳು ಕೊಟ್ಟು ಹೋದರೆ ಸುಮಾರು ಇದೆ. ಈ 5 ಯೋಗಗಳಲ್ಲಿ ಯಾವುದಾದ್ರೂ ಒಂದು ಯೋಗ ಇದ್ರೂ ನೀವು ಧನವಾನ ಆಗೋದ್ರಲ್ಲಿ ಯಾರೂ ತಪ್ಸೋಕ್ಕಾಗೋದಿಲ್ಲ. ಆದರೆ ಆ ಯೋಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತಾರೆ ನೋಡಿ, ಆ ಯೋಗ ಸೂಕ್ತ ಸಮಯದಲ್ಲಿ ಬರಬೇಕು, ಮತ್ತು ಶುಭ ದೃಷ್ಟಿ ಇರಬೇಕು, ಶುಭಯುತ ಇರಬೇಕು. ಈ ಷಡ್ಬಲಗಳು ಅಂತ ನಾವು ಹೇಳ್ತೀವಿ. ಆ ಷಡ್ಬಲಗಳಲ್ಲಿ ಯಾವುದಾದ್ರು ಅತಿ ಹೆಚ್ಚು ಬಲಗಳನ್ನ ಪಡ್ಕೊಂಡಿರ್ಬೇಕಾಗತ್ತೆ. ಆ ಒಂದು ಗ್ರಹ ಆ ರೀತಿ ಪಡ್ಕೊಂಡಿದ್ರೆ ಖಂಡಿತ ನಿಮಗೆ ಆ ಯೋಗ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಭದ್ರ ಯೋಗ ಇದೆ ಅಂದ್ಕೊಳ್ಳಿ, ಭದ್ರ ಯೋಗ ಇದ್ದು ಅದು ಸೂಕ್ತ ಸಮಯದಲ್ಲಿ ಬರುತ್ತೆ, ನಿಮಗೆ ಪ್ರಾಮಿಸ್ ಅಂತೂ ಗ್ಯಾರಂಟಿ ಇದೆ, ಭರವಸೆ ಇದೆ. ಆ ಯೋಗ ಇದೆ, ಆ ಯೋಗಕ್ಕೆ ಸಂಬಂಧಪಟ್ಟಂಥ ನಿಮಗೆ ಆ ಫಲಗಳೇನಿದೆ ಖಂಡಿತ ಆ ಗ್ರಹ ಕೊಟ್ಟೇ ಕೊಡುತ್ತೆ. ಆದರೆ ಅದಕ್ಕೆ ಆಪೋಸಿಟ್ಟಾಗಿ ಮಾಲೆಪಿಕ್ಸ್ ಏನೇ ಇರ್ಬೋದು, ಅವು ಅದನ್ನು ತಪ್ಪಿಸ್ಲಿಕ್ಕೆ ಒಬ್ರು ಇರ್ತಾರೆ, ಅದನ್ನು ನಷ್ಟ ಮಾಡಲಿಕ್ಕೆ ಒಬ್ರು ಇರ್ತಾರೆ. ಆ ರೀತಿಯಾಗಿ ನಿಮಗೆ ಯೋಗ ಏನಿರುತ್ತೆ, ನಮ್ಮ ಹಿಂದಿನ ಜನ್ಮದಲ್ಲಿ ಪೂರ್ವಜನ್ಮದಲ್ಲಿ ನಾವು ಏನು ಕರ್ಮಗಳು ಮಾಡಿರ್ತೀವಿ ಅದ್ರ ತಕ್ಕನಾಗಿ ನಮಗೆ ಈ ಜಾತಕ ಏನಿರುತ್ತೆ, ಈ ಜಾತಕದಲ್ಲಿ ನಾವು ಅದನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಹಂಗಾಗಿ ಇದು ಯಾವುದನ್ನು ನಾವು ಅಲ್ಲಗೆಳೆಯೋಕ್ಕಾಗಲ್ಲ. ಹಾಗೆ ಯಾರು ಕರ್ಮದಲ್ಲಿ, ಯಾರ ಜೀವನದಲ್ಲೂ, ಯಾರ ಕರ್ಮದಲ್ಲೂ ಯಾರೂ ಭಾಗಿಯಾಗೋದಿಲ್ಲ. ಸೊ ಹಾಗಾಗಿ ಕರ್ಮ ಇಸ್ ವೆರಿ ಇಂಪಾರ್ಟೆಂಟು. ಹಾಗಾಗಿ ನೀವು ನಿಮ್ಮ ಜಾತಕವನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ. ನುರಿತ ಜ್ಯೋತಿಷ್ಯರಿಂದ ನೀವು ಒಂದ್ಸಲ ವಿಶ್ಲೇಷಣೆ ಮಾಡಿಸ್ಕೊಂಡ್ರೆ ನಿಮಗೆ ಯಾವ ಈ ಯೋಗಗಳು ಏನಿದೆ, ಪಂಚಮಹಾಪುರುಷಗಳು ರಾಜಯೋಗದಷ್ಟೇ ಫಲ ಕೊಡುವಂಥವು. ನಿಮಗೆ ಈ ಯೋಗ ಇದೆಯಾ, ಯಾವ ಟೈಮಲ್ಲಿ ಬರುತ್ತೆ, ಅದಕ್ಕೆ ಸೂಟಬಲ್ ರೆಮಿಡೀಸ್ ಏನು ಮಾಡ್ಕೋಬೇಕು, ನಾವು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಎಲ್ಲ ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಮೇಲಕ್ಕೆ ಹೋಗೋದ್ರಲ್ಲಿ, ಹಣ ಮಾಡೋದ್ರಲ್ಲಿ, ಯಶಸ್ಸನ್ನು ಪಡೆಯೋದ್ರಲ್ಲಿ ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಐ ವಿಶ್ ಯು ಆಲ್ ದ ಬೆಸ್ಟ್. ಓಂ ನಮಃ ಶಿವಾಯ. ಸಾಯಿರಾಮ್.